ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಹಾನರ್ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಈ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ಅನೇಕ ದೇವ ಸೇವಕರನ್ನು ನಾವು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಅವರು ಪಡುವಂಥ ಸೇವೆಗಳನ್ನು ಮಾಡುವಂಥ ಕರ್ತನ ಸೇವೆಯನ್ನು ಗುರುತಿಸಿ ಅವರನ್ನು ಈ ಆಸರೆ ಟಿ ವಿ ಸ್ಟುಡಿಯೋಗೆ ಕರೆದು ಗೌರವಿಸುವುದೇ ಸನ್ಮಾನಿಸುವುದೇ ಈ ಒಂದು ಕಾರ್ಯಕ್ರಮವಾಗಿರ್ತದೆ. ಅನೇಕ ಸೇವಕರು ಇಲ್ಲಿ ಬಂದು ಈ ಸನ್ಮಾನಕ್ಕೆ ಪಾತ್ರರಾಗಿರ್ತಾರೆ. ಇವತ್ತು ಕೂಡ ನಾವು ಇನ್ನೊಂದು ಸೇವಕರೊಂದಿಗೆ ನಾವು ಬಂದಿರ್ತೇವೆ. ಇವತ್ತು ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ KG ಅಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ರಾಜ್ಕುಮಾರ್ NP ಅವರಿದ್ದಾರೆ. ಅವರು ಅನೇಕ ವರ್ಷಗಳಿಂದ ದೇವರ ಸೇವೆಯಲ್ಲಿ ದೇವ ಸೇವೆ ಮಾಡ್ತಾ ಇದ್ದಾರೆ. ಶಕ್ತವಾಗಿ ದೇವರ ಸೇವೆಯಲ್ಲಿ ದೇವರ ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಗೌರವಿಸೋದಕ್ಕೆ ಸಂತೋಷ ಪಡ್ತೇವೆ. ಅದು ಮಾತ್ರವಲ್ಲ, ಅವರ ಸೇವೆ ಕುರಿತಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಈಗ ಪ್ರಸ್ತುತವಾಗಿ ಜೀಸಸ್ ಬ್ಲೆಸ್ ಆಲ್ ಎಂಬಂಥ ಪ್ರಾರ್ಥನಾ ಗುಂಪನ್ನು ಮಾಡಿ ಅದನ್ನು ಸೇವೆ ಮಾಡ್ತಿದ್ದಾರೆ. ಪ್ರಪಂಚದಾದ್ಯಂತದಲ್ಲಿ ಅನೇಕ ಪ್ರಾರ್ಥನಾ ಗುಂಪನ್ನು ತಂಡವಾಗಿ ಅವರು ಎಬ್ಬಿಸಿ ಅನೇಕ ಪ್ರಾಂತ್ಯಗಳಲ್ಲಿ ಅನೇಕ ದೇಶಗಳಲ್ಲಿ ಪ್ರಾರ್ಥನೆಯಲ್ಲಿ ಅವರನ್ನು ಕಟ್ಟುವಂಥ ಒಂದು ಸೇವೆ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ದೇವರು ಕೊಟ್ಟಂಥ ಒಂದು ಭಾರದೊಂದಿಗೆ ಅವರು ಈ ಒಂದು ಸೇವೆ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಇದರ ಮೂಲಕವಾಗಿ ಅವರಿಗೆ ಒಂದು ಕೊಟ್ಟಂಥ ಭಾರ ಎಲ್ಲ ಜನಗಳು ಕರ್ತನ ಕಡೆಗೆ ತಿರುಗಬೇಕೆಂಬಂಥ ಒಂದು ಭಾರದೊಂದಿಗೆ ಅವರು ಈ ಒಂದು ಸೇವೆ ಶಕ್ತವಾಗಿದೆ ಅವರ ಮೂಲಕವಾಗಿ ದೇವರು ನಡೆಸ್ತಾ ಇದ್ದಾರೆ. ಹಾಗೆ 25 ವರ್ಷಗಳಿಂದ ಅವರು ಸಭಾಪಾಲಕರಾಗಿ ಕೂಡ ಅವರು ಸೇವೆ ಮಾಡಿರ್ತಾರೆ. ಸುವಾರ್ತಿಕರಾಗಿ ಅನೇಕ ಪ್ರಾಂತ್ಯಗಳಿಗೆ ಹೋಗಿ, ಅನೇಕ ಹಳ್ಳಿಗಳಿಗೆ ಹೋಗಿ, ಅನೇಕ ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಸಾರುವಂಥದ್ದು, ಕರಪತ್ರಗಳ ಸೇವೆ ಮಾಡುವಂಥದ್ದು, ಜನಗಳನ್ನು ಕರ್ತನ ಕಡೆಗೆ ನಡೆಸುವಂಥ ಸೇವೆ ಕೂಡ ಅವರು ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಅನೇಕ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಹೋಗಿ, ಅನೇಕ ಗ್ರಾಮಗಳಿಗೆ ಹೋಗಿ ಸಭೆಗಳನ್ನು ಎಬ್ಬಿಸುವಂಥದ್ದು, ಅನೇಕ ಸಭೆಗಳನ್ನು ಸ್ಥಾಪಿಸುವಂಥ ಸೇವೆಗಳನ್ನು ಕೂಡ ಅವರು ಮಾಡಿರ್ತಾರೆ. ಕರ್ತನವರು ಶಕ್ತವಾದ ರೀತಿಯಲ್ಲಿ ದೇವರ ಸೇವೆಯಲ್ಲಿ ಉಪಯೋಗ ಮಾಡ್ತಿದ್ದಾರೆ. ಅವರನ್ನು ನಾವು ಸನ್ಮಾನಿಸೋದಕ್ಕೆ ನಾವು ಭಾಳ ಸಂತೋಷ ಪಡ್ತೇವೆ. ಯಾಕಂದರೆ ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 26ನೇ ವಾಕ್ಯ ಹೇಳ್ತಾರೆ, ಯಾರು ನನ್ನ ಸೇವೆಯನ್ನು ಮಾಡ್ತಾರೋ ತಂದೆ ಅವರನ್ನು ಸನ್ಮಾನಿಸ್ತಾರೆ. ಈ ಲೋಕದಲ್ಲಿ ಸಿಗುವಂಥ ಸನ್ಮಾನ ತಾತ್ಕಾಲಿಕವಾದದ್ದು, ಬಾಡಿ ಹೋಗುವಂಥದ್ದಾಗಿರ್ಬೋದು. ಆದರೆ ಪರಲೋಕ ಕೊಡುವಂಥ ಪ್ರತಿಫಲವನ್ನ ಸೇವೆ ಅಥವಾ ಗೌರವ ಸನ್ಮಾನ ಅದು ನಿತ್ಯವಾಗಿ ಬಾಡಿ ಹೋಗದಿರುವಂಥದ್ದಾಗಿದೆ. ಆದರೆ ಸೇವಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದಕ್ಕೆ ನಾವು ಸಂತೋಷ ಪಡ್ತೇವೆ. ಇದರ ಮೂಲಕವಾಗಿ ಅನೇಕ ದೇವ ಸೇವಕರು ಕರ್ತನೆ ಬಲ ಹೊಂದುತ್ತಾರೆ. ಮಾತ್ರವಲ್ಲ, ಅವರ ಸೇವೆಯನ್ನು ಜನಗಳು ಗುರುತಿಸ್ತಾರೆ ಎಂಬಂಥ ಒಂದೇ ಉದ್ದೇಶದಿಂದ ನಾವು ಈ ಒಂದು ಕಾರ್ಯವನ್ನು ಮಾಡ್ತಿದ್ದೇವೆ. ಇವತ್ತು ನಮ್ಮ ಮಧ್ಯದಲ್ಲಿ ಸೇವಕರನ್ನು ಸನ್ಮಾನಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಕೊಳ್ಳೇಗಾಲದಲ್ಲಿ ಸೇವೆ ಮಾಡುವಂಥ DGM ಬೇತಲ್ ಚರ್ಚ್ನ ಬ್ರಾಂಚ್ ಸೇವಕರಾಗಿರುವಂಥ ಪಾಸ್ಟರ್ ರೊನಾಲ್ಡ್ ಮಚಾದ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಹತ್ರ ನಾವು ಕೇಳಿಕೊಳ್ತೇವೆ ಈ ಒಂದು ಸೇವಕರನ್ನು ಸನ್ಮಾನಿಸಬೇಕೆಂಬುದಾಗಿ. ಧನ್ಯವಾದಗಳು ಪಾಸ್ಟರ್ ರಾನಿ ಅವರು ಈ ಸಮಯದಲ್ಲಿ ದೇವ ಸೇವಕರಿಗಾಗಿ ಅವರ ಸೇವೆಗಾಗಿ ಪ್ರಾರ್ಥಿಸುವವರಾಗಿರ್ತಾರೆ. ಪರಿಶುದ್ಧನ ದೇವರೇ, ಯೇಸು ನಾಮದಲ್ಲಿ ಅಪ್ಪ ನಿನ್ನ ಸಮ್ಮುಖನ ಬರ್ತಾ ಇದ್ದೇವೆ. ನಮ್ಮ ಮಧ್ಯೆಯಲ್ಲಿರುವಂಥ ಘನ ಸೇವಕರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಕೀರ್ತನೆ 65:4ನೇ ವಾಕ್ಯ ಹೇಳ್ತದೆ, ಯೆಹೋವನ ಅಂಗಳದಲ್ಲಿ ವಾಸಿಸುವರಾಗಿ ಆತನ ಸನ್ನಿಧಿಯಲ್ಲಿ ಸೇವೆ ಮಾಡುವವರು ಭಾಗ್ಯವಂತರು, ಧನ್ಯರು ಅಂತ ನಿನ್ನ ವಾಕ್ಯ ಹೇಳ್ತದೆ. ಈ ಒಂದು ಧನ್ಯತೆಯ ಒಂದು ಕರ್ತನೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ಸೇವೆಯಲ್ಲಿ ಕರ್ತನೆ ಬರುವಂಥ ಎಲ್ಲ ಆಶೀರ್ವಾದಗಳು ದೇವರೇ ಈ ದಾಸನ ಮೇಲೆ ನೀನು ಸುರಿಸುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇನೆ. ದೇವರೇ, ಇವರು ಮಾಡುವಂಥ ಎಲ್ಲ ಸೇವೆಯನ್ನು ದೇವರೇ ನೀನು ಮಾನಿಸು. ಪರಲೋಕ ಇವರು ಮಾನಿಸಲ್ಪಡಲಿ. ಇವರ ಒಳಗಿರುವಂಥ ಆಸೆಗಳು, ಒಳಗಿರುವಂಥ ದರ್ಶನಗಳು ಯೇಸುವೇ ನಿನ್ನ ನಾಮದಲ್ಲಿ ನೆರವೇರಲ್ಪಡಲಿ. ದೇವ, ಇವರು ಕೊಟ್ಟಂಥ ಸೇವೆಯನ್ನು ವಿಶೇಷವಾಗಿ ನೀನು ಆಶೀರ್ವಾದ ಮಾಡು ದೇವರೇ. ಕರ್ತನೆ, ಕಷ್ಟ ಹೋರಾಟಗಳು ಬಲಹೀನತೆಗಳು ಬಂದಾಗಲೂ ಕೂಡ ನೀನು ಇವರ ಜೊತೆ ಇದ್ದುಕೊಂಡು ಬಲಪಡಿಸಿ ನಿಲ್ಲಿಸಿ ಅಪ್ಪ ಮುನ್ನಡೆಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ದೇವರೇ, ನೀನು ಕರ್ತನೆಯ ಕರುಣೆಯಿಂದ ಹೊಂದಿದಂಥ ಈ ಸೇವೆ ದೇವರೇ ನಂಬಿಗಸ್ತರಾಗಿ ಮಾಡಿ ಮುಗಿಸ್ಲಿಕ್ಕೆ ಆಗುವಂತೆ ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ದೇವ ಸ್ವಾಮಿ, ಇವರು ಕೊಟ್ಟಂಥ ಸಭೆಯನ್ನು ಸೇವೆಯನ್ನು ಆಶೀರ್ವಾದ ಮಾಡು, ಅಭಿವೃದ್ಧಿಪಡಿಸು. ಇನ್ನು ಹೆಚ್ಚಾದ ರೀತಿಯಲ್ಲಿ ನಂಬಿಗಸ್ತರಾಗಿ ಸೇವೆಯನ್ನು ಮಾಡುವಂತೆ ನೀನು ಕೃಪೆ ಕೊಡಬೇಕಾಗಿ ಬೇಡ್ಕೊಳ್ತಾ ಇದ್ದೇವೆ. ಸ್ವಾಮಿ, ಇವರು ಓದುವಂಥ ಎಲ್ಲ ಜಾಗಗಳು ನಿನಗೆ
ನಿನಗೆ ಸ್ವಂತವಾಗಲಿ ದೇವರೇ. ಇವರ ಒಳಗಡೆಯುವಂಥ ದರ್ಶನಗಳು ನೆರವೇರಲಿ ಸ್ವಾಮಿ. ಯೇಸುವೇ, ನಿನ್ನ ಆಶೀರ್ವದಿಸಿ ನಡೆಸು ದೇವರೇ. ಅಪ್ಪ, ಯುಗಾಂತ್ಯಕ್ಕೆ ಬಂದಿರುವಂಥ ನಾವು ಮುಖ್ಯವಾಗಿ ದೇವರೇ ಕರ್ತನೆ, ನಿನ್ನ ಕೃಪೆಯಿಂದ ಈ ಮಾಡುವಂಥ ಈ ಸೇವೆಯಲ್ಲಿ ದೇವ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕಾಗುವಂತೆ ಸಹಾಯ ಮಾಡು ದೇವ. ಒಂದು ವಿಶಾಲತೆಗೆ ನಡೆಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹೌದು ಸ್ವಾಮಿ ಕರ್ತನೆ, ಇಂಥ ಒಂದು ಭಾಗ್ಯ ನೀನು ಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಇವರು ಕೊಟ್ಟಂಥ ಪ್ರವಾದನೆಗಳು ನೆರವೇರಲಿ, ದರ್ಶನಗಳು ನೆರವೇರಲಿ, ಇಟ್ಟಂಥ ದೇವರೇ ವಿಶೇಷವಾದ ಕಾರ್ಯಗಳು ಇವರ ಜೀವಿತದಲ್ಲಿ ದೇವರೇ ನಿನ್ನ ನಾಮದ ಮಹಿಮೆಗಾಗಿ ಅಪ್ಪ ನೆರವೇರಿಸಿ ನಡೆಸಿಕೊಡಬೇಕಾಗಿ ನಾವು ಬೇಡಿಕೊಳ್ತೇನೆ. ಇವರ ಆಸೆಯಂತೆ ದೇವರೇ ಎಲ್ಲ ಕಡೆಗಳಲ್ಲಿ ಹೋಗಿ ದೇಶ ವಿದೇಶದಲ್ಲೂ ಕೂಡ ದೇವ ನಿನ್ನ ಸೇವೆಯನ್ನು ಮಾಡಲಿಕ್ಕಾಗುವಂತೆ ದೇವರೇ ಜಯ ಭರಿತವಾಗಿ ಅವರ ಓಟವನ್ನು ಓಡಲಿಕ್ಕಾಗುವಂತೆ ನೀನು ತಾನೇ ಸಹಾಯ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಿನ್ನ ವಿಶೇಷವಾದ ಕೃಪೆ ಅವ್ರ ಮೇಲೆ, ಅವರ ಕುಟುಂಬದ ಮೇಲೆ, ಅವರ ಸಭೆ ಮೇಲೆ, ಸೇವೆ ಮೇಲೆ ಇರಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ದೇವ. ಇವರನ್ನು ದೇವರೇ ಕರ್ತನ ಕೈಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ. ಇವರು ಕೊಟ್ಟಂಥ ಸಭೆ, ಸೇವೆಯನ್ನು, ಕುಟುಂಬವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಆಶೀರ್ವದಿಸಿ ನಡೆಸ್ಕೊಡಪ್ಪ. ಘನ ಸ್ತುತಿ ಸ್ತೋತ್ರ ಮಹಿಮೆ ಎಲ್ಲವೂ ನಿಂಗೆ ಒಬ್ಬನಿಗೆ ಒಪ್ಪಿಸ್ತಾ ಇದ್ದೇವೆ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೇನ್. ಈ ಸಮಯದಲ್ಲಿ ಪಾಸ್ಟ್ರೆ, ನೀವು ವೀಕ್ಷಕರಿಗೆ ನೀವು ಒಂದು ಹಿತನುಡಿಯನ್ನು ಹೇಳಲಿಕ್ಕೆ ಬಯಸ್ತೀರಾ? ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 16ನೇ ವಚನ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದಂಥ ದೇವರಾದ ಕರ್ತನು ನನ್ನನ್ನು ಸುಮಾರು 17ನೇ ವಯಸ್ಸಿನಲ್ಲಿ ದೇವರು ಆರಿಸಿ ತೆಗೆದುಕೊಂಡು ಯೌವನ ಕಾಲದಲ್ಲಿ ನನ್ನನ್ನು ರಕ್ಷಿಸಿ ಆತನ ಸೇವೆಗೆ ಪ್ರೇರೇಪಣೆ ಉಂಟು ಮಾಡಿ ಆತನ ಸೇವೆಯಲ್ಲಿ ಭಾಳ ಆಶೀರ್ವಾದಕರವಾಗಿ ದೇವರು ನನ್ನನ್ನು ನಡೆಸಿದ್ದಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ನನ್ನ ಕರ್ತನು, ನನ್ನ ರಕ್ಷಕನು ಯೇಸು ಸ್ವಾಮಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತೇನು ನಾನು ಸನ್ಮಾನ ಪಡೆದಿದ್ದೇನೆ ಇದಕ್ಕೆ ನಾನು ಬಾಧ್ಯನೇ ಅಲ್ಲ, ಅರ್ಹನೇ ಅಲ್ಲ. ಇದೆಲ್ಲವೂ ಕೂಡ ನಾನು ಯೇಸು ಸ್ವಾಮಿಗೆ ಸೇರಲಿ ಅಂತ ಈ ಮಾತನ್ನು ಹೇಳ್ತಾ, ಮತ್ತು ಪ್ರತಿಯೊಂದು ದೇವ ಸೇವಕರಿಗೂ ನಾನು ಉತ್ಸಾಹ ಪಡಿಸುವಂಥದ್ದೇನೆಂದರೆ ಪೌಲನ ಒಂದು ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದೇವರ ವಾಕ್ಯದಲ್ಲಿ ಆತನು ಪೌಲನು ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಓಟವನ್ನು ಕಣಗಾಣಿಸಿದ್ದೇನೆ, ಹೌದು, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಆ ಥರ ಒಂದು ವಾಕ್ಯದ ಮೂಲಕವಾಗಿ ನಾವು ಆ ವಾಕ್ಯವನ್ನು ದೃಷ್ಟಿ ಇಟ್ಟು ಆ ಗುರಿ ಮಾಡಿಕೊಂಡು ನಾವು ನಿತ್ಯ ಜೀವನ ಗುರಿ ಮಾಡಿಕೊಂಡು ನಾವು ಹೋಗೋದಾದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಮೆಚ್ಚಿಸುವಂತಹ ಮತ್ತು ಕ್ರಿಸ್ತನ ಚಿತ್ತವನ್ನು ಮಾಡುವಂಥ ಮತ್ತು ಕ್ರಿಸ್ತನಿಗೆ ಪ್ರಯೋಜನವಾಗುವಂಥ ಸೇವೆಗಳನ್ನು ಮಾಡ್ತಾಯಿದ್ರೆ ಖಂಡಿತ ಇಂಥ ಸನ್ಮಾನಗಳನ್ನು ದೇವರಾದ ಕರ್ತ ನಮ್ಮ ಜೀವಿತದಲ್ಲಿ ಮಾತ್ರವಲ್ಲದೆ, ನಮ್ಮ ಕುಟುಂಬಗಳಲ್ಲಿ ಮಾತ್ರವಲ್ಲದೆ, ಸೇವೆಗಳಲ್ಲಿ ಮಾತ್ರ ಅಲ್ಲದೆ, ಪರಲೋಕ ರಾಜ್ಯದಲ್ಲೂ ತಂದೆಯಾದ ದೇವರು ನಮಗೆ ಒಂದು ವಿಶೇಷವಾಗಿ ಎಲ್ಲರ ಮುಂದೆ ಗೌರವ ಕೊಡ್ತಾನೆ. ಅದಕ್ಕಾಗಿ ನೀವು ಕೆಟ್ಟು ಹೋಗುವಂಥ ಆಹಾರಕ್ಕಾಗಿ ಅಲ್ಲ, ನಿತ್ಯ ಜೀವಕ್ಕಾಗಿ ಉಳಿಯುವಂಥ ಆಹಾರಕ್ಕಾಗಿ ದುಡೀರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನಿಮ್ಮ ಮುಂದೆ ನಾನು ಈ ಒಂದು ವಿಷಯಗಳನ್ನು ತಿಳಿಸಿ ನಿಮ್ಮನ್ನು ನಾನು ಪ್ರೋತ್ಸಾಹಿಸ್ತೇನೆ. ದೇವ ಸೇವಕರ ಚಿಂತೆಗೊಳಗಾಗಬೇಡ್ರಿ, ದುಃಖಕ್ಕೊಳಗಾಗಬೇಡ್ರಿ. ನಿಮ್ಮ ಸೇವಕನಾದಂಥ ಪಾಸ್ಟರ್ ರಾಜ್ಕುಮಾರ್ ಆದಂಥ ನಾನು ಜೀಸಸ್ ಬ್ಲೆಸ್ ಆಲ್ ಅನ್ನತಕ್ಕಂಥ ಈ ಸೇವೆಯನ್ನು ಮಾಡ್ತಕ್ಕಂಥವನು ಹಗಲಿರುಳು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಕುಟುಂಬಗಳು, ನಿಮ್ಮ ಸಭೆಗಳು ಅಭಿವೃದ್ಧಿಯಾಗಿ ನೀವೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಬರಲು ಸದಾಕಾಲ ನಾನು ನನ್ನ ಸಂಗಡ ಇರತಕ್ಕಂಥ ಎಲ್ಲ ದೇವರ ಮಕ್ಕಳು ನಿಮಗಾಗಿ ಪ್ರಾರ್ಥಿಸ್ತೀವಿ ಅಂತ ಹೇಳುತ್ತಾ ಈ ಮಾತನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಪ್ರಿಯ ಆಸರಿಟಿ ವೀಕ್ಷಕರಿಗೆ, ಹೋನರ್ ಎಂಬ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡಿದ ಪಾಸ್ಟರ್ ರಾಜ್ಕುಮಾರ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ಈ ಆಸ್ತರೆ ಟಿವಿ ಮೂಲಕ ದೇವರ ಸೇವೆಯನ್ನು ಮಾಡಿದ ಸೇವಕರನ್ನು ಕರೆಸಿ ಅವರಿಗೆ ಸನ್ಮಾನಿಸುವುದೇ ಈ ಹೋನರ್ ಎಂಬ ಕಾರ್ಯಕ್ರಮವಾಗಿದೆ. ನಮ್ಮ ಪಾಸ್ಟರ್ ಸುನೀಲ್ ಜಾನ್ ಡಿಸೋಜಾ ಅವರಿಗೆ ದೇವರು ಕೊಟ್ಟ ಈ ದರ್ಶನವಾಗಿದೆ. ಯಾಕಂದರೆ ಲೋಕದಲ್ಲಿ ವಿವಿಧ ಸೇವೆ, ವಿವಿಧ ಕೆಲಸ ಮಾಡುವಂಥ ಜನರನ್ನು ಲೋಕದ ಜನರು ಸನ್ಮಾನಿಸುವಂಥ ಸಮಯದಲ್ಲಿ ದೇವರ ಸೇವೆ ಮಾಡುವಂಥ ದೇವ ಸೇವಕರನ್ನು ಸನ್ಮಾನಿಸುವುದೇ ಈ ಒಂದು ಕಾರ್ಯಕ್ರಮವಾಗಿದೆ ಈ ಆಸ್ತರೆ ಟಿವಿ ಮೂಲಕ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 26ನೇ ವಾಕ್ಯ ಹೇಳ್ತದೆ, ಯಾವನು ನನ್ನ ಸೇವೆ ಮಾಡ್ತಾನೋ ಅವರು ನನ್ನ ತಂದೆ ಸನ್ಮಾನಿಸುತ್ತಂದು ಯೇಸು ಸ್ವಾಮಿ ಹೇಳಿದ್ದಾನೆ. ಖಂಡಿತವಾಗಿ ಈ ಲೋಕದಲ್ಲಿ ನಾವು ಕಣ್ಣಿಗೆ ಕಾಣುವಂಥ ಸೇವಕರು ನಾವು ಸನ್ಮಾನಿಸುತ್ತೇವೆ. ಆದರೆ ಪರಲೋಕದಲ್ಲಿ ಒಂದು ಕರ್ತನ ಸೇವೆ ಮಾಡಿದ ಸೇವಕರಿಗೆ ಒಂದು ದೊಡ್ಡದಾದ ಬಹುಮಾನ ಕರ್ತನಾದ ಯೇಸು ಸ್ವಾಮಿಯನ್ನು ಇಟ್ಟಿದ್ದಾನೆ. ಈ ಲೋಕದಲ್ಲಿ ಸೇವೆ ಮಾಡಿದ ಸಮಯದಲ್ಲಿ ನಾವು ಅವರು ನೋಡ್ತೇವೆ, ಸೇವಕರನ್ನು ಕಷ್ಟ, ನೋವು, ವೇದನೆ, ಸಂಕಟ, ಅನೇಕ ಬಡತನ, ಅನೇಕ ಸರ್ತಿ ವಿವಿಧ ರೀತಿಯ ಸಮಸ್ಯೆ, ಹಿಂಸೆಗಳಲ್ಲಿ ಕೂಡ ಸೇವೆ ಮಾಡುವುದನ್ನು ನೋಡ್ತೇವೆ. ಆದರೆ ಅವರನ್ನು ಸನ್ಮಾನಿಸುವುದು ನಾವು ಎಲ್ಲಿ ಕಾಣ್ತಾ ಇಲ್ಲ. ಅದಕ್ಕಾಗಿ ಕಾರ್ಯಕ್ರಮವನ್ನು ಈ ಸೇವೆ ಮೂಲಕ, ಆಸ್ತರೆ ಟಿವಿ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮೂಲಕ ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ರಾಜ್ಕುಮಾರ್ ಇದ್ದಾರೆ. ಅವರಿಗೆ ಈ ಹೋನರ್ ಎಂಬ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಸನ್ಮಾನಿಸಿದ್ದೇವೆ. ಅವರ ಹತ್ರ ಕೇಳುವ ಅವರ ಸಣ್ಣ ಸಾಕ್ಷಿ ಇದರ ಮೂಲಕ ನಾವು ಕೇಳಿಕೊಳ್ಳುವ.
ಪಾಸ್ಟರ್ ರಾಜ್ಕುಮಾರ್, ನೀವು ಈ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ಬಂದು ಇದರಲ್ಲಿ ನೀವು ಪಾಲ್ಗೊಂಡಿದ್ದೀರಿ, ಈ ಗೌರವವನ್ನು ಕೂಡ ನೀವು ಸ್ವೀಕಾರ ಮಾಡಿದಿರಿ. ಪಾಸ್ಟರ್, ನಿಮಗೆ ಹೇಗೆ ಅನ್ನಿಸ್ತದೆ? ನಾನು ಸಂತೋಷ ಅನ್ನಿಸ್ತಿದೆ ಅಯ್ಯ. ಯಾಕಂದರೆ ಇವತ್ತಿನ ದಿನದಲ್ಲಿ ದೇವರ ಸೇವಕರನ್ನ ಗುರುತಿಸೋದು ಭಾಳ ಕಷ್ಟ. ಅಂಥದ್ರಲ್ಲಿ ದೇವರ ಸೇವಕರನ್ನ ಗುರುತಿಸೋದು, ಅವನ್ನ ಪ್ರೋತ್ಸಾಹಿಸೋದ್ರಲ್ಲಿ ಅವ್ರು ಇನ್ನೂ ಕೂಡ ಏನು ಮಾಡ್ತಾರೆ ಅಂದರೆ ಅನೇಕ ಆತ್ಮಗಳನ್ನು ಗೆಲ್ಲಲಿಕ್ಕೆ ಒಂದು ಪ್ರಯಾಸ ಪಡೋದಕ್ಕೆ ಒಂದು ಚೈತನ್ಯ ತಂದುಕೊಳ್ತಾರೆ ಇದರ ಮುಖಾಂತರವಾಗಿ. ಅದು ಮಾತ್ರವಲ್ಲದೆ ಅವರಿಗೆ ಇನ್ನೂ ಒಂದು ರೀತಿಯಲ್ಲಿ ದೇವರು ಇಂಥ ಅವಕಾಶ ಕೂಡ ನಮಗೆ ಮಾಡಬಹುದು, ನಾಳೆ ಇಂಥ ಒಂದು ಆನರ್ ಕೂಡ ನಮಗೆ ಬರುತ್ತೆ ಅಂತಕ್ಕಂಥ ಪರಲೋಕದ ಒಂದು ಆನರನ್ನು ಕುರಿತು ಆಳವಾದಂಥ ನಂಬಿಕೆ ಅವರಲ್ಲಿ ದೃಢಪಡುತ್ತೆ. ಫಸ್ಟ್ ನಾನು ಕೆಲವು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೇನೆ. ಫಸ್ಟ್ ನೀವು ನಿಮ್ಮ ಸಾಕ್ಷಿ ಹೇಳಿದ್ದೀರಿ ಸುವಾರ್ತಿಕದಲ್ಲಿ, ಆದರೂ ಕೂಡ ನಿಮಗೆ ಸಣ್ಣ ಪ್ರಾಯದಿಂದಲೂ ಸೇವೆ ಮಾಡಬೇಕಂತ ಯಾವುದಾದ್ರೂ ನಿಮಗೆ, ಅಂದರೆ ನೀವು ಅನ್ಯ ಮತದಿಂದ ನೀವು ರಕ್ಷಣೆಗೆ ಬಂದಿದ್ದೀರಿ, ಅಂದರೆ ದೇವರ ಸೇವೆ ಮಾಡಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ನಿಲ್ಲಿತ್ತಾ? ಇಲ್ಲ. ಯಾವುದೇ ರೀತಿಯಲ್ಲೂ ಕೂಡ ನನ್ನ ಮನಸ್ಸಿನಲ್ಲಿ ದೇವರ ಸೇವೆ ಮಾಡಬೇಕನ್ನತಕ್ಕಂಥದ್ದು, ದೇವರ ಸೇವೆ ಅಂದರೆ ಏನು ಅನ್ನತಕ್ಕಂಥದ್ದು ಯಾವುದೇ ತಿಳುವಳಿಕೆ ನನಗಿರಲಿಲ್ಲ. ಇಲ್ಲ. ನೀವು ರಕ್ಷಣೆ ಹೊಂದಿದ ನಂತರ, ನಾವು ಕ್ರಿಸ್ತನನ್ನು ಕಂಡುಕೊಂಡ ನಂತರ ನಿಮಗೆ ಸೇವೆ ಮಾಡಬೇಕಂತ ಆಸೆ ಬಂತ? ಆ ಸೇವೆ ಆಸೆ ಯಾವ ರೀತಿ ಹುಟ್ಟುತ್ತಂದರೆ, ದೇವರ ಸೇವೆಯಲ್ಲಿ ನಾವು ಎಲ್ಲಿವರೆಗೂ ಕೂಡ ದೆವ್ವಗಳನ್ನು ಬಿಡಿಸೋದು, ರೋಗ ಸ್ವಸ್ಥತೆ ಆಗತಕ್ಕಂಥದ್ದನ್ನು ನಾವು ಎಲ್ಲಿಯೂ ಕಾಣಲಿಲ್ಲ. ಅಷ್ಟು ಚಿಕ್ಕಂದಿನಿಂದ ನಾನು ಎಷ್ಟು ಗುಡಿ ಗೋಪುರಗಳಿಗೆ, ಪೂಜೆಗಳಿಗೆ ಹೋಗಿದ್ದೇನೆ, ಆರಾಧನೆಗಳಿಗೆ ಹೋಗಿದ್ದೇನೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದೇನೆ. ದೆವ್ವಗಳನ್ನು ಬಿಡಿಸುವಂಥದ್ದು ಮತ್ತು ರೋಗಗಳನ್ನು ಸೌಖ್ಯ ಮಾಡುವಂಥದ್ದು, ಈ ಥರದ್ದೆಲ್ಲ ಬಂದ್ಬಿಟ್ಟು ಅದ್ಭುತಗಳು ನಡೆಯುವಂಥದ್ದನ್ನು ನಾನು ಕಣ್ಣಾರೆ ಎಲ್ಲೂ ನೋಡೇ ಇಲ್ಲ. ಇಲ್ಲಿ ದೇವರ ಸಭೆಯಲ್ಲಿ ನಡೆಯುವುದನ್ನು ನೋಡುವಾಗ ದೇವರ ಸೇವೆಯಲ್ಲಿ ಈ ರೀತಿಯೂ ನಡೆಯುತ್ತಾ, ಹಾಗಾದರೆ ನಾನು ಕೂಡ ಒಂದು ಸೇವೆ ಮಾಡಿದ್ರೆ ನನ್ನ ಮುಖಾಂತರವಾಗಿ ಅನೇಕರ ದೆವ್ವಗಳನ್ನು ಬಿಡಿಸಬಹುದು, ರೋಗಿಗಳನ್ನು ಸ್ವಸ್ಥ ಮಾಡ್ಬೋದು, ಅನೇಕ ಕುಟುಂಬಗಳಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೆ ಅದರಲ್ಲಿ ಅವಕಾಶ ಇದೆ ಅನ್ನತಕ್ಕಂಥ ನಂಬಿಕೆ ಬಂದು ಇದನ್ನು ಮಾಡೋದಕ್ಕೆ ಪ್ರೇರೇಪಣೆಗೊಂಡೆ. ಅದಕ್ಕೆ ನೀವು ಸೇವೆಗಾಗಿ ನಿಮ್ಮನ್ನು ಒಪ್ಪಿಸಿಕೊಂಡೆ. ಮತ್ತು ನೀವು ಪ್ರಾರಂಭದಲ್ಲಿ ಎಲ್ಲಿ ಸೇವೆ ಮಾಡಿದ್ದೀರಿ? ನಾವು ಪ್ರಾರಂಭದಲ್ಲಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಬಂದುಬಿಟ್ಟಿದ್ದೇನೆ. ಹೊಸಪಳ್ಳಿ ಅನ್ನತಕ್ಕಂಥ ಒಂದು ಜಾಗದಲ್ಲಿ, ಅಂದರೆ ಮಾಗಡಿ ರೋಡ್ನ ಹೊಸಪಳ್ಳಿ ಅನ್ನತಕ್ಕಂಥ ಜಾಗದಲ್ಲಿ ನಾವು ಸೇವೆಯನ್ನು ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ಸೇವೆಗೆ ನಿಮಗೆ ಹೇಗೆ ಕರೆ ಬಂತು? ದರ್ಶನದ ಮೂಲಕ ಬಂತ, ಅಥವಾ ಪ್ರವಾದನೆ ಮೂಲಕ ಬಂತ, ಅಥವಾ ಕನಸಿನ ಮೂಲಕ ಬಂತ, ಅಥವಾ ದೇವರ ವಾಕ್ಯದ ಮೂಲಕ ನಿಮಗೆ ಬಂತು? ಮೊದಲನೇದಾಗಿ ದೇವರ ವಾಕ್ಯದ ಮೂಲಕ ಬಂತು. ಯೆಶಾಯ 6ನೇ ಅಧ್ಯಾಯ 8ನೇ ವಚನದ ಮೂಲಕವಾಗಿ ಯವನಸ್ಥರ ಕೂಟದಲ್ಲಿ ನಾನು ಹೋಗುತ್ತಿದ್ದಾಗ ಆವಾಗ ದೇವರು ನನ್ನನ್ನು, ಯಾರು ನನಗೋಸ್ಕರ ಹೋಗ್ತಾರೆ, ಯಾರನ್ನು ನಾನು ಕಳಿಸಲಿ ಅನ್ನತಕ್ಕಂಥ ಒಂದು ಸ್ವರನ ದೇವರು ಮಾತಾಡಿದಾಗ ಯೆಶಾಯ ಹೇಳ್ತಾರೆ, ಇದೋ ಸ್ವಾಮಿ ನಾನು ಇದ್ದೇನೆ, ನನ್ನ ಕಳಿಸ್ಕೊಡು ಅನ್ನತಕ್ಕಂಥ ಆ ವಾಕ್ಯದ ಮುಖಾಂತರವಾಗಿ ಆ ಪ್ರಸಂಗ ನನ್ನನ್ನು ಮುಟ್ಟಿ ಆ ವಾಕ್ಯ ನನ್ನನ್ನು ದೇವರ ಸೇವೆಗೆ ಪ್ರೇರೇಪಣೆಗೊಳಿಸಿತು. ಆ ವಾಕ್ಯದ ಮುಖಾಂತರವಾಗಿ ನಾನು ಸೇವೆಗೆ ಬರೋದಕ್ಕೆ ದೇವರು. ನಿಮಗೆ ಯಾರಾದರೂ ಪ್ರವಾದನೆ ಹೇಳಿದ್ರ? ಪ್ರವಾದಿಗಳು ಯಾರಾದರೂ? ಪ್ರವಾದನೆ ಬಂದ್ಬಿಟ್ಟಿದ್ದೇನೆ ಹೇಳಿದರು. ಸುವಾರ್ತೆ ಸೇವೆನ, ದೇವರ ಸೇವೆನ ಮಾಡ್ತೀನಿ ಅಂತ ಪ್ರವಾದನೆ ಹೇಳಿದರು. ಅದು ಮಾತ್ರ ಅಲ್ಲದೆ ನಾನೇ ಕೂಡ ಸ್ವತಃ ಒಂದು ಕನಸನ್ನು ಕಂಡೆ. ಆ ಕನಸಿನಲ್ಲಿ ಬಂದ್ಬಿಟ್ಟಿದ್ದೇನೆ, ಅದೇ ದೇವರು ನನ್ನನ್ನು ಬಂದ್ಬಿಟ್ಟಿದ್ದೇನೆ, ನಾನು ನಿನ್ನನ್ನು ತೆಗೆದುಕೊಳ್ತಾ ಇದ್ದೇನೆ ಅಂತ ಒಂದು ದೊಡ್ಡ ಸ್ವರ ಅದನ್ನು ಬಂದ್ಬಿಟ್ಟಿದ್ದೇನೆ. ದೂರದಿಂದ ಯಾರು ಹೇಳಿದಂತೆ ಮತ್ತು ಸಿಡಿಲುಗಳು, ಮಿಂಚುಗಳು ಬರುವಂತೆ ಮತ್ತು ಚಂದ್ರನಲ್ಲಿ ಬೆಂಕಿ ಉರಿದನ್ನು ನಾನು ನೋಡೋದು ಮತ್ತು ನನ್ನನ್ನು ಯಾರು ತೆಗೆದುಕೊಂಡು ಹೋಗೋದು, ಇದನ್ನೆಲ್ಲ ನಾನು ಆ ಸ್ವಪ್ನದಲ್ಲಿ ನೋಡಿದೆ. ಆವಾಗ ನನಗೆ ಗೊತ್ತಾಯಿತು, ಸ್ವಾಮಿ ನನ್ನನ್ನು ತೆಗೆದುಕೊಳ್ತಿದ್ದಾನೆ. ನೀವು ಹೇಗೆ ಸಿದ್ಧರಾದಿರಿ? ಆವಾಗ ನಾನು ಸಿದ್ಧತೆ ಅಂತಂದರೆ, ನಾನು ಒಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದೆ, ಅದನ್ನು ಬಿಟ್ಬಿಟ್ಟೆ ಕಂಪ್ಲೀಟಾಗಿ. ಅದನ್ನು ಬಿಟ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ ನನ್ನನ್ನು ಸಮರ್ಪಣೆ ಮಾಡಿದೆ ದೇವರಿಗಾಗಿ. ಆ ಕೆಲಸವನ್ನು ಬಿಟ್ಟು, ನಾನು ಯವನಸ್ಥನಾಗಿದ್ದಾಗ ನನಗೆ ಬೇರೆ ಯಾವ ಜವಾಬ್ದಾರಿ ಇರಲಿಲ್ಲ. ತಂದೆ ತೀರ್ಕೊಂಡಿದ್ದರು, ತಾಯಿ ಮನೇಲಿದ್ದರು, ಸಹೋದರೆಲ್ಲರೂ ಬಂದುಬಿಟ್ಟು ಅಮ್ಮನ ಜೊತೆಲಿದ್ದರು. ಹಾಗಾಗಿ ನನಗೆ ಅಮ್ಮನ ನೋಡ್ಕೊಳ್ಳೋರು ಇದ್ದಾರೆ ಅಂತ ಅಂದ್ಬಿಟ್ಟಿದ್ದೇನೆ. ಏನು ಅನ್ನಿಸ್ತು, ನಾನು ಯವನಸ್ತು, ನಾನು ಎಲ್ಲರಿಗಿಂತ ಕೊನೆಯವನಾಗಿದ್ದರಿಂದ, ಗಂಡು ಮಕ್ಕಳಲ್ಲಿ ಕೊನೆಯವನಾಗಿದ್ದರಿಂದ ನನಗೆ ಬರೀ ಕೆಲಸ ಮಾತ್ರ ಇತ್ತು. ಅದನ್ನು ಮಾತ್ರ ಬಿಟ್ಟು ನಾನು ಸೇವೆಗೆ ಹೋದೆ. ಫಸ್ಟ್ ನೀವು ಸೇವೆಗೆ ಬಂದಾಗ ನಿಮಗೆ ಅನುಭವ ಹೇಗಿತ್ತು? ನಿಮ್ಮ ಅನುಭವ? ಸೇವೆಗೆ ಬಂದಂಥ ದಿನಗಳಲ್ಲಿ ಅನುಭವ ಅಂತಂತಂದರೆ ಭಯ ಜಾಸ್ತಿ ಇತ್ತು. ಯಾಕಂತಂದರೆ ನಾನು ಇದ್ದದ್ದು ಲೋಕ ರೀತಿಯಲ್ಲಿ, ಇಲ್ಲಿ ಬಂದು ಆತ್ಮೀಯ ರೀತಿಯಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ಭಯ ಇತ್ತು. ಏನು ಭಯ ಅಂತಂದರೆ, ಲೋಕ ರೀತಿಯಲ್ಲಿರುವಾಗ ಬೇರೆ ಬೇರೆ ಭಾಷೆಗಳು ಮಾತಾಡೋದು, ಕೋಪ ಎಲ್ಲ ಒಂದು ನಮ್ಮ ಇಷ್ಟಾನುಸಾರವಾಗಿ ನಾವು ಎಲ್ಲ ಇದು ಮಾಡ್ತಿದ್ವಿ. ಇಲ್ಲಿ ಬಂದರೆ ಒಂದು ಮಾತಾಡಿದ್ರೆ ತಪ್ಪಾಗುತ್ತೇನೋ, ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು ಅಂತಕ್ಕಂಥ ದೇವರ ಸೇವೆಯಲ್ಲಿ ಭಯಪಡ್ತಿದ್ದೆ. ದೇವರ ವಿಷಯದಲ್ಲಿ ಭಯಪಡ್ತಿದ್ದೆ. ಯಾವುದು ತಪ್ಪಾಗ್ಬಿಡುತ್ತೋ ಅನ್ನತಕ್ಕಂಥ ಯಾವಾಗಲೂ ನನ್ನಲ್ಲಿ ಒಂದು ಭಯ ಇರೋದು. ದೇವರಿಗೆ ವಿರುದ್ಧವಾಗಿ ಯಾವುದು ತಪ್ಪನ್ನು
ನಾವು ಮಾಡಬಾರ್ದು ಅನ್ನತಕ್ಕಂಥ ಭಯದಲ್ಲೇ ಆ ದೇವರು ನನ್ನನ್ನು ಬೆಳೆಸಿದ್ರು. ಆ ಭಯ ಇದ್ದದ್ರಿಂದ ದೇವರು ಎಲ್ಲ ಕಲಿಸ್ಕೊಟ್ರು ನನಗೆ. ಇವತ್ತು ನಾನು ಸತ್ಯವೇದನ್ನು ಕಲಿತ್ಕೊಂಡು ಆದಿಕಾಂಡದಿಂದ ಪ್ರಕಟಣೆವರೆಗೂ ಪ್ರಸಂಗಿಸೋದಕ್ಕೆ, ಅದರ ಗೂಢಾರ್ಥಗಳನ್ನು ಜನಗಳಿಗೆ ತಿಳಿಸೋದಕ್ಕೆ, ಎಲ್ಲ ಸವಾಲುಗಳಿಗೂ ಉತ್ತರ ಕೊಡೋದಷ್ಟು ಶಕ್ತನನ್ನಾಗಿ ದೇವರು ನನ್ನ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಬಸ್ ಈ ದೇವರ ರಾಜ್ಯನ ಕಟ್ಟೋಣದಲ್ಲಿ ಏನೆಲ್ಲ ಸೇವೆ ನೀವು ಮಾಡಿದ್ದೀರಿ ಇಷ್ಟು ತನಕ? ನಾನು ದೇವರಾಜ್ಯನ ಕಟ್ಟಣ ಸೇವೆಯಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನನ್ನು ಸೇವೆಗೆ ಸೇರಿಸಿಕೊಂಡಂಥ ದೇವ ಸೇವಕರು, ನನ್ನ ಹಿರಿಯ ಸೇವಕರಿಗೆ ಇವತ್ತು ಕೂಡ ನಾನು ನಂಬಿಗಸ್ತನಾಗಿದ್ದೇನೆ. ನನ್ನ ಆತ್ಮೀಯ ತಂದೆಗಳಿದ್ದಾರೆ. ಸೊ ಅವರಿಗೆ ನಾನು ಇವತ್ತು ಕೂಡ ನಾನು ನಂಬಿಗಸ್ತನಾಗಿದ್ದೇನೆ. ಅವರು ಬಂದ್ಬಿಟ್ಟು ನನಗೆ ಒಪ್ಪಿಸಿದಂಥ ಎಲ್ಲ ಸೇವೆಯನ್ನು ಸರಿಯಾಗಿ ಮಾಡಿ ಅವರಿಗೆ ಹೃದಯನ ಮೆಚ್ಚಿಸಿದ್ದೇನೆ. ಅವರು ನನ್ನ ಕುರಿತು ಒಳ್ಳೆಯ ಸಾಕ್ಷಿನ ಹೇಳ್ತಕ್ಕಂಥವರಾಗಿದ್ದಾರೆ. ಇವತ್ತು ಕೂಡ ನನ್ನ ಮೂಲಕವಾಗಿ ಅವ್ರಿಗೆ ಯಾವುದೇ ಒಂದು ಚಿಕ್ಕ ದುಃಖವನ್ನು ಕೊಡೋದಕ್ಕೂ ಕೂಡ ನಾನು ಇಷ್ಟಪಡೋದಿಲ್ಲ. ಮತ್ತು ಅವರು ನನ್ನ ಬಗ್ಗೆ ಯಾವುದೇ ರೀತಿಯಲ್ಲಿ ಇವನಿಂದ ಈ ರೀತಿ ಆಯ್ತಲ್ಲ ಅಂತ ನೋವನ್ನು ಅನುಭವಿಸ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾನು ನಡ್ಕೊಂಡಿಲ್ಲ. ಅವ್ರನ್ನ ಈಗಲೂ ಪ್ರೀತಿಸ್ತೇನೆ. ಮತ್ತು ಅವರ ಸಭೆ ಒಂದು ಚಿಕ್ಕದಾಗಿತ್ತು. ಆವಾಗ ನಾನು ಸಹಾಯಕ ಸೇವಕನಾಗ ಅವ್ರಿಗೆ ಸೇರಿಕೊಂಡೆ. ಆವಾಗ ಒಂದು 40-50 ಜನ ಇದ್ದರು. ಆ ಒಂದು ಸಭೆನ ಸುಮಾರು 20,000 ಜನಗಳು ಆಗೋಷ್ಟು ನಾನು ಅದಕ್ಕಾಗಿ ದುಡಿದು ಅವರಿಗೆ ಸೇವೆಯಲ್ಲಿ ನಾನು ಪ್ರೋತ್ಸಾಹ ಪಟ್ಟು ಅವ್ರನ್ನ ಅನೇಕ ರೀತಿಯಲ್ಲಿ ಮೆಚ್ಚಿಸಿದ್ದೇನೆ. ಹಾಗಾಗಿ ನಾನು ದೇವರ ಸೇವೆಯಲ್ಲಿ ಡೆಡಿಕೇಟ್ ಆಗಿ ದೇವರಿಗೆ ಸರಿಯಾಗಿ ನಡ್ಕೊಳ್ಳೋಂಥ ಸೇವೆ ಮಾಡಿ. ಪ್ರಾರಂಭದ ಸೇವೆಯಲ್ಲಿ ನೀವು ಈ ಕರಪತ್ರ ಹಂಚುವುದು ಸೇವೆಯನ್ನು ಮಾಡಿದ್ರೆ ಸುಮಾರು ಹಳ್ಳಿಗಳಲ್ಲಿ ಕರಪತ್ರಗಳನ್ನು ಹಂಚೋದು, ಯೇಸು ಸ್ವಾಮಿಯ ಒಂದು ಚಲನಚಿತ್ರಗಳನ್ನು ತೋರಿಸತಕ್ಕಂಥದ್ದು, ಇದನ್ನೆಲ್ಲ ಮಾಡಿದ್ದೆ. ಅಂಥ ಸೇವೆ ಎಲ್ಲ ಬೇರೆ ಯಾವ ರೀತಿ ಸೇವೆ ಮಾಡಿದ್ದೀರಿ? ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಸೇವೆ ಮಾಡೋದು, ಜೈಲ್ ಮಿನಿಸ್ಟ್ರಿ ಮಾಡೋದು, ಆ ಥರ ಎಲ್ಲ ವಿಲೇಜ್ ಹೋಗಿ ಸುವಾರ್ತೆ ಸಾರೋದು, ಈ ಥರ ಎಲ್ಲ ಸೇವೆಗಳು ಮಾಡಿದ್ದೆ. ಈ ಸೇವೆ ಮಾಡಿದ ಸಮಯದಲ್ಲಿ ನಿಮಗೆ ಪ್ರೋತ್ಸಾಹ ಹೇಗೆ ಸಿಕ್ಕಿತು? ಪ್ರೋತ್ಸಾಹ ಜನರಿಂದ ಅಥವಾ ಸೇವಕರಿಂದ ಅಥವಾ ನಿಮ್ಮ ಕುಟುಂಬದಿಂದ? ಪ್ರೋತ್ಸಾಹ ಅಂದರೆ ನನಗೆ ಹೇಳಬೇಕಂದ್ರೆ ದೇವರೇ ಪ್ರೋತ್ಸಾಹ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಪ್ರತಿ ಸೇವೆಯಲ್ಲಿ ಆತನೇ ನನಗೆ ಸಹಾಯ ಮಾಡ್ತಿದ್ರು. ಒಂದು ಅದ್ಭುತ ಮಾಡೋರು, ವಿಶ್ವಾಸಿಗಳೇನು ಮಾಡೋರು, ನಮಗೊಂದು ಅದ್ಭುತ ನಡೀತಪ್ಪ ಅಷ್ಟೇ ಕಾಣಿಕೆಗಳಂತ ಹೋಳಿ ಅಂತ ತಂದು ಕೊಡೋರು. ಯೇಸು ಸ್ವಾಮಿ ಮಾಡೋ ಅದ್ಭುತದಿಂದಲೇ ನಮಗೆ ಕಾಣಿಕೆಗಳು ಸಿಗೋದು. ಯೇಸು ಸ್ವಾಮಿ ಮಾಡಿದಂಥ ಅತಿಶಯವಾದ ಕಾರ್ಯಗಳಿಂದಲೇ ನಮಗೆ ಜನರ ನಮ್ಮ ಮೇಲೆ ನಂಬಿಕೆ ಇಡ್ತಾಯಿದ್ರು. ಹಾಗಾಗಿ ನಾನು ಹೇಳೋಕ್ಕೆ ಬಯಸ್ತೇನೆ, ಯಾರ ಸಹಾಯ ಇಲ್ಲದೆ ಯೇಸು ಸ್ವಾಮಿಯ ಒಂದು ಪವಿತ್ರಾತ್ಮನ ಸಹಾಯದಿಂದ ಆತನು ಮಾಡಿದ ಕ್ರಿಯೆಗಳಿಂದ ಆತನೇ ನನ್ನನ್ನು ಪೋಷಿಸಿದ, ಉಡಿಸಿದ, ತೊಡಿಸಿದ, ಆತನೇ ನನ್ನನ್ನು ನಡೆಸಿದ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅವರೇ ನನ್ನ ನಡೆಸೋದು. ನಮ್ಮ ಒಂದು ಆತ್ಮೀಯ ತಂದೆಗಳು ಕೂಡ ಸ್ಟಾರ್ಟಿಂಗಲ್ಲಿ ಒಂದು 20 ರೂಪಾಯಿ ನಾನು ಕೇಳಿದೆ ಅವ್ರನ್ನ, ಡೈರಿ ತೊಗೋಬೇಕು ಅಂತ ಅಂದ್ಬಿಟ್ಟು. ಆವಾಗ ಒಂದು ಮಾತು ಹೇಳಿದ್ರು, 20 ರೂಪಾಯಿ ನನ್ನ ಹತ್ರ ಇಲ್ಲಪ್ಪ, ನೀನು ಪ್ರಾರ್ಥನೆ ಮಾಡು, ದೇವ್ರು ನಿನಗೆ ಕೊಡ್ತಾರೆ ಅಂತ ಹೇಳಿಬಿಟ್ರು ನಮ್ಮ ಆತ್ಮೀಯ ತಂದೆಗಳು. ಅವ್ರು ಏನಂತಂದರೆ ನನ್ನನ್ನು ವಿಶ್ವಾಸದಲ್ಲಿ ಬೆಳೆಸೋದಕ್ಕೋಸ್ಕರ ಆ ರೀತಿ ಹೇಳಿದ್ರು. ಆಗ ನಾನು ಏನು ಮಾಡಿದೆ, 20 ರೂಪಾಯಿ ನನ್ನ ನಂಬಿಕೆ ಇಟ್ಟು ಕೊಡಲಿಲ್ವಲ್ಲ, ಇನ್ನು ಯಾವುದಕ್ಕೂ ನಾನು ಯಾವ ಮನುಷ್ಯರನ್ನು ನಾನು ದುಡ್ಡು ಕೇಳಬಾರ್ದು, ಕೇಳಬೇಕಂದ್ರೆ ಯೇಸು ಸ್ವಾಮಿ ಹತ್ರ ಮೊಣಕಾಲವ್ರಿಗೆ ಕೇಳಬೇಕಂತ ಆ ಒಂದು ವಿಶ್ವಾಸದಲ್ಲಿ ದೇವರು ನನ್ನನ್ನು ನಡೆಸ್ಕೊಂಡು ಬಂದರು. ಹಾಗಾಗಿ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ವಿಶ್ವಾಸದಲ್ಲಿ ನಾನು ದೇವರ ಬಳಿಯಲ್ಲಿ ಕೇಳ್ತಕ್ಕಂಥ ಎಲ್ಲವನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಅಷ್ಟೇ. ಈ ಸೇವೆಯಲ್ಲಿ ನಿರುತ್ಸಾಹಪಡಿಸುವಂಥ ಯಾವುದೇ ಸಂದರ್ಭ ಯಾರು ಉಂಟಾ? ಇನ್ನು ನಿರುತ್ಸಾಹ ಬರುವಂಥದ್ದು ಯಾವ ರೀತಿ ಬರ್ತದೆ ಅಂತಂತಂದರೆ, ಇವಾಗ ನಾವು ಬಂದುಬಿಟ್ಟಿದ್ದೇನೆ ಸಾರುವಂಥ ಸುವಾರ್ತೆಯ ಸಮಯದಲ್ಲಿ ನಮಗೆ ಹೇಗೆ ಸಾರಬೇಕು ಅಂತ ಗೊತ್ತಿಲ್ಲದೆ ಇದ್ದಂಥ ಸಮಯದಲ್ಲೆಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಜನಗಳಿಗೆ ಹೋಗಿದ್ದೇನೆ, ಸುವಾರ್ತೆ ಯಾವ ರೀತಿ ಹೇಳಬೇಕು ಗೊತ್ತಾಗ್ತಿರಲಿಲ್ಲ, ಯಾವ ರೀತಿ ಬಂದುಬಿಟ್ಟಿದ್ದೇನೆ ಅವನ್ನ ದೇವರ ರಾಜ್ಯದಲ್ಲಿ ಕರ್ಕೊಂಬರೋಕ್ಕೆ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ಬಂದುಬಿಟ್ಟಿದ್ದೇನೆ. ಆವಾಗ ನಿರುತ್ಸಾಹಗೊಳಿಸಿದೆ. ಎಷ್ಟೋ ಸರಿ ಬಂದುಬಿಟ್ಟಿದ್ದೇನೆ, ಹೋಗಿ ಸುವಾರ್ತೆ ಹೇಳ್ತೀವಿ, ಅವ್ರು ಕೇಳೋದಿಲ್ಲ. ಜನರ ಮೂಲಕ, ಕುಟುಂಬದ ಮೂಲಕ ಅಥವಾ ಸೇವಕರ ಮೂಲಕ ನಿಮಗೆ ನಿರುತ್ಸಾಹಪಡಿಸುವಂಥ ಸಂಗತಿಗಳು? ನಿರುತ್ಸಾಹ ಅಂದರೆ ನಮ್ಮ ಆತ್ಮೀಯ ತಂದೆ ಮುಖಾಂತರವಾಗಿ ನಮಗೆ ದೊಡ್ಡ ನಿರುತ್ಸಾಹ ಬಂದುಬಿಡ್ತು. ಅದು ತುಂಬ ದುಃಖಕರವಾದಂಥ ಸಂಗತಿ. ನಾನು ನನ್ನ ಹೆಂಡತಿ ಇಬ್ಬರು ವಿಷ ಕುಡಿದು ಸಾಯುವಂಥ ಸ್ಥಿತಿಗೆ ಬಂದುಬಿಟ್ವಿ. ಯಾಕಂದರೆ ನಮ್ಮ ಆತ್ಮೀಯ ತಂದೆಗಳು ಏನು ಮಾಡಿದ್ರು ಅಂದರೆ, ನಮ್ಮ ಸಾಕ್ಷಿಯನ್ನು ಕೆಡಿಸುವಂಥ ಒಂದು ಪ್ರಯತ್ನ ಅಂತಂದರೆ, ಬೇರೆಯವ್ರ ಮಾತುಗಳನ್ನು ಕೇಳಿಕೊಂಡು ಅವರು ನಮ್ಮ ಮೇಲೆ ಬಂದುಬಿಟ್ಟಿದ್ದಾನೆ ದ್ವೇಷ ಒಂದು ಇದು ಬಂದಾಗ ಆವಾಗ ನಮ್ಮ ಪ್ರಾಣನೇ ಹೋಗುವಂಥ ನಿರುತ್ಸಾಹ ನಮ್ಗೆ ಬಂತು. ನಂಬಿಗಸ್ತರಾಗಿ ನಡೆದ್ವಿ, ನಾನು ನನ್ನ ಹೆಂಡತಿ, ನಾವು ನಂಬಿಗಸ್ತರಾಗಿ ನಡೆದ್ರೂ ಕೂಡ ಅದಕ್ಕೆ ಸರಿಯಾದ ರೀತಿಯಾದಂಥ ಪ್ರತಿಫಲ ಸಿಗಲಿಲ್ಲ ಅಂತ ನಿರುತ್ಸಾಹ ಬಂತು. ಮತ್ತು ಕೊನೆಗೆ ಕರ್ತನು ನನ್ನನ್ನು ಕೈ ಹಿಡಿದ್ರು. ಕರ್ತನು ಹೊಸ ಸೇವೆಯನ್ನು ಕೊಟ್ಟರು. ಆವಾಗಲಿಂದಲೇ ನಾನು ಬಲವಾಗಿ ಕರ್ತನಿಗಾಗಿ ನಿಂತ್ಕೊಂಡಿದ್ದೇನೆ. ಇವತ್ತು ಕೂಡ ನಾನು ಟಿ ವಿ ಕಾರ್ಯಕ್ರಮದ ಮೂಲಕವಾಗಿ ಗೌರವ ಅನ್ನತಕ್ಕಂಥ ಆನರ್ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಹೇಳ್ತೇನೆ, ನನ್ನ ಕರ್ತನಾದ ದೇವರ ರೀತಿಯಲ್ಲಿ ನಮ್ಮನ್ನು ನಡೆಸ್ತಕ್ಕಂಥವ್ರು ಬೇರೆ ಯಾರೂ ಇಲ್ಲ. ಅವರನ್ನು ನಾವು ನಂಬಿಕೆಯಿಂದ ನಾವು ಹಿಡಿದುಕೊಳ್ಳುವಾಗ ನಮ್ಮ ಎಲ್ಲ ವಿಷಯದಲ್ಲಿ ಘನಪಡಿಸ್ತಾರೆ. ಯಾವಾಗ ನಾನು ಕರ್ತನನ್ನು ಆತ್ಕೊಂಡು ಆವಾಗ ಉಪವಾಸ ಪ್ರಾರ್ಥನೆಗಳನ್ನು ಜಾಸ್ತಿ ಮಾಡಿದಾಗ ದೇವರು ಅನೇಕ ವಿಷಯದಲ್ಲಿ ನಾನು ಘನಪಡಿಸ್ತಾ ಬಂದರು.
ಫಸ್ಟ್ ನಿಮ್ಮ ಕುಟುಂಬದ ಬಗ್ಗೆ ಹೇಳ್ಬೋದಾ? ನಿಮ್ಮ ಕುಟುಂಬ ಅಂದರೆ ನೀವು ಮದುವೆ ಆಗಿದೆ ನಿಮಗೆಲ್ಲ, ಎಷ್ಟು ಮಕ್ಕಳು? ಫಸ್ಟ್ ನನಗೆ ಒಂದು ಮಗಳಿದ್ದಾಳೆ. 15 ವರ್ಷ ನಮ್ಮ ಮಕ್ಕಳಿರಲಿಲ್ಲ. ದೇವರು 15 ವರ್ಷದ ನಂತರ ನನಗೊಂದು ಮಗಳು ಕೊಟ್ಟರು. ಅದ್ಭುತವಾದಂಥ ಮಗಳು. ಅವಳು ನನ್ನ ತಾಯಿ ಮತ್ತು ನನ್ನ ತಂದೆ ಗುಣಗಳನ್ನು ಪಡ್ಕೊಂಡು ನನ್ನ ಯೇಸು ಸ್ವಾಮಿ ನನಗೆ ಕೊಟ್ಟರು. ನಾನು ಭಾಳ ವರ್ಷದಿಂದ ನಾನು ನಿರೀಕ್ಷಿಸ್ತಾ ಇದ್ದೆ ಮಕ್ಕಳಿಗಾಗಿ ಒಂದು ಮಗನ ಕೊಟ್ಟರು. ಅದು ತುಂಬ ಅದ್ಭುತವಾದಂಥ ಮಗಳು, ಜ್ಞಾನ ವಿವೇಕವುಳ್ಳ ಮಗಳನ್ನು ದೇವರು ಕೊಟ್ಟಿದ್ದಾರೆ. ಅವಳು ನನ್ನ ತಾಯಿಯಾಗಿ ರೂಪದಲ್ಲಿದ್ದಾಳೆ. ಮತ್ತು ನಾನು ಭಾಳ ಖುಷಿ ತಂದಿದ್ದೆ. ನಾನು ಯೇಸು ಸ್ವಾಮಿ ಕೊಟ್ಟಂಥ ಆ ಬಹುಮಾನ ತುಂಬ ಸಂತೋಷ ಕೊಟ್ಟಿದೆ. ಮತ್ತು ನನ್ನ ಹೆಂಡತಿಗೆ ಇದ್ದಂಥ ನೋವು ಅದರಿಂದ ನಿವಾರಣೆ ಆಗಿದೆ. ಅವಳು ಕೂಡ ಬೇಸತ್ತು ಹೋಗಿದ್ಲು. 15 ವರ್ಷ ನಾವು ಸೇವೆ ಮಾಡ್ತಿದ್ದೇವೆ, ಮಕ್ಕಳಿಲ್ವಲ್ಲ ಅಂತ ಬೇಸರ ಪಡ್ತಿದ್ದು. ಆ ದುಃಖನ ಕೂಡ ತೆಗೆದಾಕಿ ಕುಟುಂಬದಲ್ಲಿ ದೇವರು ಶಾಂತಿನ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಸೇವೆ, ನಿಮ್ಮ ಪತ್ನಿ ಕೂಡ ನಿಮ್ಮ ಜೊತೆಯಲ್ಲಿ? ಹೌದು, ನಾನು ನಮ್ಮ ಪತ್ನಿ ಇಬ್ಬರು ದೇವರ ಸೇವೆ ಮಾಡ್ತಾಯಿದ್ದೆ. ಮತ್ತು ಎಷ್ಟು ವರ್ಷ ಆಯ್ತು ನೀವು ಸೇವೆ ಪ್ರಾರಂಭ ಮಾಡಿ? ನಾನು ಸೇವೆ ಪ್ರಾರಂಭ ಮಾಡಿದ್ದು ನಾನು 1997ರಲ್ಲಿ. 97ರಲ್ಲಿ ಅಂದರೆ ಪೂರ್ಣ ಸೇವೆಗಾಗಿ ಬಂದು? ಪೂರ್ಣ ಸೇವೆಗಾಗಿ ಬಂದು 97 ಸೇವೆಗಾಗಿ ಬಂದು 90 ಪೂರ್ಣ ಸೇವೆಗಾಗಿ ಬಂದಿದ್ದು ನಾನು 1992ರಲ್ಲೇ ಬಂದುಬಿಟ್ಟೆ. 91ರಲ್ಲಿ ಸುವಾರ್ತೆ ಕೇಳಿದೆ, ರಕ್ಷಣೆ ಹೊಂದಿ 92ರಲ್ಲಿ ಸುವಾರ್ತೆಗೆ ನಾನು ಬಂದುಬಿಟ್ಟೆ. 92ರಿಂದ ನಾನು 5 ವರ್ಷ ಒಂದು ಟ್ರೈನಿಂಗ್ ತೆಗೆದುಕೊಂಡೆ. ಅಂದರೆ ಸೇವಕರ ಜೊತೆಯಲ್ಲಿ ಎತ್ಕೊಂಡು ಸುಮಾರು ಟ್ರೈನಿಂಗನ್ನು ನಾನು ತೆಗೆದುಕೊಂಡೆ. ಆ ನಂತರ ನಾನು ಸತ್ಯವೇದ ಶಾಲೆಗೆ ಇಲ್ಲಿ ಅಂದರೆ ಹೋಗಿದ್ದೀನಿ. ಸತ್ಯವೇದ ಶಾಲೆಯಲ್ಲಿ ನಾನು ತಂಜಾವೂರಿನಲ್ಲಿ ಪಾಸ್ಟರ್ ಡಿ ಆಶೀರ್ವಾದಂ ಅನ್ನತಕ್ಕಂಥ 5 ವರ್ಷವಾಗಿ ಒಂದು ಸುಮಾರು 5 ವರ್ಷಗಳು ಅವ್ರ ಜೊತೆಯಲ್ಲಿ, ಮತ್ತು ಬ್ಯಾಂಗ್ಳೂರಲ್ಲಿ ಪಾಸ್ಟರ್ ಸಾಂಬೆಲ್ ಅಂತ ಅವರ ಮಗ ಅವ್ರ ಜೊತೆಯಲ್ಲಿ, ಮತ್ತು ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ನಾನು ಸುವಾರ್ತೆ ಕಲಿತಿದ್ದೇನೆ ದೇವರ. ಮತ್ತು ನಿಮ್ಮ ಹೇಳೋ ಪ್ರಕಾರ ಒಂದು 25 ವರ್ಷ ಮೇಲಾಯಿತು. ನೀವು 25 ವರ್ಷಗಳ ತನಕ ದೇವರು. ಈ 25 ವರ್ಷಗಳ ಸೇವೆಯಲ್ಲಿ ನೀವು ಅತಿಯಾಗಿ ಪಟ್ಟ ಸಂತೋಷದ ಗಳಿಗೆ ಅಥವಾ ದಿನ ಯಾವುದು ಹೇಳ್ಬೋದು? ತುಂಬ ಅತಿಯಾಗಿ ಸಂತೋಷಪಟ್ಟಂಥ ದಿನ ಅಂದರೆ ದೇವರು ನನ್ನ ಹತ್ರ ಮಾತಾಡುವಾಗೆಲ್ಲ ಭಾಳ ಸಂತೋಷ ಆಗ್ತಿತ್ತು. ಇದೇ ನನಗೆ ಭಾಳ ಖುಷಿ ಕೊಟ್ಟದ್ದು. ನಾನು ಕ್ರಿಸ್ತನ ಸೇವೆಯಲ್ಲಿ ಬಂದಾಗೆಲ್ಲ ಪ್ರತಿ ಸಂದರ್ಭದಲ್ಲೂ ಕೂಡ ನನ್ನ ಹೃದಯ ಒಡೆದೋಗುವಂಥ ಸ್ಥಿತಿಗಳಲ್ಲಿ ನಾನು ಸೇವೆ ಬಿಟ್ಟು ಬಿಡಬೇಕಂತ ಒಂದ್ಸಲಿ ತೀರ್ಮಾನ ಮಾಡಿಕೊಂಡೆ. ಅಂದರೆ ಇಲ್ಲದ ಸಲ್ಲದ ನಿಂದೆಗಳು ನನ್ನ ಮೇಲೆ ಬಂದಾಗ ಒಂದ್ಸಲಿ ನಾನು ಸೇವೆಯನ್ನು ಬಿಟ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ. ನಾನು ಮಾಡಲ್ಲ ಸ್ವಾಮಿ, ನಿನ್ನ ಸೇವೆ ಮಾಡೋದು ನನಗೆಲ್ಲ ನಿಂದೆಗಳು ಕಷ್ಟಗಳು ಬರ್ತದೆ ಅಂತಂದಾಗ ದೇವರು ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ವರೆಗೂ ಮಾತಾಡಿದ್ರು. ಅಬ್ರಾಹ್ಮನ ತಂದೆ ತಾಯಿ ಮನೆಯನ್ನು ಬಿಟ್ಟು ಅವನು ತೋರಿಸೋ ದೇಶಕ್ಕೆ ಹೊರಟೋಗು, ನಾನು ದೊಡ್ಡ ಜನಾಂಗ ಅಂತ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೀನು ಬಾ ಮಗನೇ, ನಾನು ನಿನ್ನನ್ನು ಆಶ್ವಸ್ತೀನಿ ಅಂತ ಅವತ್ತು ದೇವರು ನನ್ನ ಕರೆದ್ರು. ಆವಾಗ ನನಗೆ ಒಂದು ಸಂತೋಷ ಆಯಿತು. ಸೊ ಎಲ್ಲನೂ ನಾನು ಈ ಥರ ಇದ್ದಾಗ ನನಗೆ ಯಾರು ಪ್ರೋತ್ಸಾಹ ಮಾಡೋಕ್ಕಿಲ್ಲ, ಆದರೆ ದೇವರು ಈ ರೀತಿ ಕರೆದು ನನ್ನನ್ನು ಪ್ರೋತ್ಸಾಹ ಮಾಡ್ತಿದ್ದಾನಲ್ಲ ಅಂತ ಬಂದ ನಂತರ ಅದೇ ರೀತಿ ಕತ್ತು ನನ್ನನ್ನು ಆಶೀರ್ವದಿಸಿದ್ರು. ಸೊ ದೇವರ ಮಾತಿನಲ್ಲೇ ನನಗೆ ಸಂತೋಷ ಸಿಕ್ಕಿದ್ದು. ಅಷ್ಟೇ. ನಿಮಗೆ ಈ ಅವಧಿಯಲ್ಲಿ ದುಃಖಪಟ್ಟಂಥ ಗಳಿಗೆ ಅಥವಾ ದಿನ ಸೇವೆಯಲ್ಲಿ? ಅದೇ, ನನಗೆ ಇಲ್ಲ ಸಲ್ಲದ ನಿಂದೆಗಳು ಬಂದಾಗ, ಸಾಕ್ಷಿ ಕೆಡುವಂಥ ವಿಷಯಗಳು ಜನರು ಮಾತಾಡುವಾಗ ತುಂಬ ನೋವಾಗುತ್ತೆ. ಉಪಕಾರ ಮಾಡಿ ಅಪಕಾರ ಪಡೆದಿದ್ದೇನೆ, ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನು ಪಡೆದಿದ್ದೇನೆ. ಈ ರೀತಿ ದುಃಖ ಆಗಿದೆ. ಅಂದರೆ ನೀವು ಸೇವೆಗಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟ ನಂತರ ವಿರೋಧಗಳು ಬಂದಿವೆ, ನಿಮಗೆ ಸುಮಾರು ಬಂದಿದೆ, ಸಮಸ್ಯೆಗಳು ಬಂದಿವೆ, ತುಂಬ ಬಂದಿದೆ, ಹಿಂಸೆಗಳು ಬಂದಿವೆ, ಬೇಕಾದಷ್ಟು ಬಂದಿದೆ, ಎಲ್ಲ ಅನುಭವಿಸಿದಂತೆ. ನೀವು ಇದಕ್ಕೆಲ್ಲ ಹೇಗೆ ಸ್ಪಂದಿಸಿದ್ರಿ? ಪ್ರಾರ್ಥನೆ. ದೇವರ ಒಂದು ಸಹಾಯ ನನಗಿದೆ ಅನ್ನತಕ್ಕಂಥ ನಂಬಿಕೆ, ಮತ್ತು ದೇವರು ನನ್ನನ್ನು ನೋಡ್ತಿದ್ದಾನೆ, ನನ್ನ ಕಾಯ್ತಾ ಇದ್ದಾನೆ ಅನ್ನತಕ್ಕಂಥ ಭರವಸೆನಲ್ಲೇ ನಾನು ಬಂದಿದ್ದೇನೆ. ಹೊಸ ನಿಮ್ಮ ಸೇವೆಯ ಮುಂದಿನ ಗುರಿ ಏನು? ಮುಂದಿನ ಗುರಿ ಪ್ರತಿಯೊಬ್ಬರೂ ಕೂಡ ದೇವರ ರಾಜ್ಯದಲ್ಲಿ ಸೇರಬೇಕು. ಒಂದು ಆತ್ಮಗಳು ನಷ್ಟ ಆಗಬಾರ್ದು, ಮತ್ತು ಮೊಟ್ಟ ಮೊದಲನೇದಾಗಿ ದೇವರ ಮಕ್ಕಳಿಗೆ ಯಾವುದೇ ಕಷ್ಟ ಬರಬಾರ್ದು. ಯೇಸು ಸ್ವಾಮಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗೋದಿದ್ರೆ ನಾನು ಸಹಿಸೋಕ್ಕಾಗೋದಿಲ್ಲ. ಪ್ರತಿಯೊಂದು ಸಭೆಗಳು ಚೆನ್ನಾಗಿರಬೇಕು, ಪ್ರತಿಯೊಂದು ಸೇವಕರು ಚೆನ್ನಾಗಿರಬೇಕು, ಪ್ರತಿಯೊಂದು ವಿಶ್ವಾಸ ಕುಟುಂಬಗಳು ಚೆನ್ನಾಗಿರಬೇಕು. ಅವ್ರಿಗಾಗಿ ಹಗಲು ರಾತ್ರಿ ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು. ಅದು ನನ್ನ ಗುರಿ. ಅವರನ್ನು ದೇವರ ರಾಜ್ಯ ಸೇರಿಸೋ ತನಕ ನನ್ನ ದಾಹ ಅದೊಂದೇ ಇದೆ. ನನ್ನ ಪ್ರಾಣ ಇರೋವರೆಗೂ ಕರ್ತನಿಗಾಗಿ ಅದನ್ನು ಮಾಡಬೇಕು. ಮತ್ತು ದೇವರ ರಾಜ್ಯದಲ್ಲಿ ಒಬ್ಬರು ಕೂಡ ಜೀವಭದ್ರ ಪಟ್ಟಿಯಲ್ಲಿ ಹೆಸರು ಬರೆದಿರ್ತಕ್ಕಂಥದ್ದು ಒಬ್ಬರದು ಅಳಿಸಲ್ಪಡಬಾರ್ದು. ಯಾವ್ಯಾವುದೋ ಶೋಧನೆಯಲ್ಲಿ ಪಾಪದಲ್ಲಿ ಬಿದ್ದೋಗ್ತಾರೆ ದೇವರ ಮಕ್ಕಳು, ದೇವರ ಸೇವಕರು ಅಥವಾ ವಿಶ್ವಾಸಿಗಳು ಕೂಡ. ಅವನನ್ನು ಎತ್ತಬೇಕು, ಅವರನ್ನು ಪಾಪದ ಕೆಸರಿನಿಂದ ಎತ್ತಿ ದೇವರ ಸನ್ನಿಧಾನದಲ್ಲಿ ಸೇರಿಸುವಂಥ ಒಂದು ಭಾರನ್ನು ತೆಗೆದುಕೊಂಡು ಸೇವೆ ಮಾಡ್ತಾಯಿದ್ದೀನಿ. ಅದೇ ನನ್ನ ಗುರಿ. ಪಸ್ಸೆ ಈ ಹೋನರ್ ಎಂಬ ಕಾರ್ಯಕ್ರಮದಲ್ಲಿ ನೀವು ಬಂದು ಸನ್ಮಾನ ತೆಗೆದುಕೊಂಡಿದ್ದೀರಿ. ಪಸ್ಸೆ ನಮ್ಮ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ವೀಕ್ಷಕರಿಗೆ ನಾನು ಹೇಳೋದಕ್ಕೆ ಬಯಸುವಂಥದ್ದು, ವಿಶೇಷವಾಗಿ ಬಂದುಬಿಟ್ಟಿದ್ದೇನೆ, ದೇವರ ಒಂದು ವಾಕ್ಯ ಮತ್ತು ಪರಿಶುದ್ಧಾತ್ಮ, ದಯಮಾಡಿ ಇದೆರಡನ್ನು ನೀವು ಪರಿಪೂರ್ಣವಾಗಿ ನಂಬಬೇಕು. ಯಾವ ಮನುಷ್ಯನ ಮೇಲೆ ಆಧಾರ ಪಡಬಾರ್ದು, ಯಾವ ಸೇವಕರ ಮೇಲೆ ನೀವು ಆಧಾರ ಪಡಬಾರ್ದು, ಡಿಪೆಂಡ್ ಆಗಬಾರ್ದು. ಡಿಪೆಂಡ್ ಆಗಬೇಕಾಗಿರ್ತಕ್ಕಂಥದ್ದು ನೀವು ವಾಕ್ಯದ ಮೇಲೆ ಡಿಪೆಂಡ್ ಆಗಬೇಕು, ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಬೇಕು,
ಪ್ರಾರ್ಥನೆಯ ಮುಖಾಂತರವಾಗಿ ಈ ಒಂದು ದೇವರ ಆಲೋಚನೆಗಳನ್ನು ಪಡ್ಕೊಂಡು ದೇವರ ಆತ್ಮನಿಂದ ನಡೆಸಲ್ಪಟ್ಟರೆ ಮಾತ್ರ ನಿತ್ಯ ಜೀವ ಸಿಗುತ್ತೆ. ಮತ್ತು ಅವರಿವರ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಜೀವಿಸೋದಾದರೆ ನಿಜವಾಗೂ ಕೂಡ ನೀವು ನಿರಾಶೆಗೊಳಗಾಗ್ತೀರ, ಒಂದಲ್ಲ ಒಂದು ದಿನ ದುಃಖಗೊಳಗಾಗ್ತೀರ, ನಿಂದೆಗಳಿಗೊಳಗಾಗ್ತೀರ, ಅವಮಾನಗಳಿಗೆ, ಕಷ್ಟಗಳಿಗೊಳಗಾಗ್ತೀರ. ಹಾಗಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ಓದಿರಿ, ಚೆನ್ನಾಗಿ ಪರಿಶುದ್ಧಾತ್ಮನನ್ನು ಆಹ್ವಾನಿಸಿರಿ, ಪರಿಶುದ್ಧಾತ್ಮದಿಂದ ನಡೆಸಲ್ಪಡ್ರಿ ಮತ್ತು ನೀವು ದೇವರ ಒಂದು ಬರೋಣಕ್ಕೆ ಸಿದ್ಧರಾಗಿರಿ. ಯಾಕಂದರೆ ಪವಿತ್ರಾತ್ಮನು, ದೇವರ ವಾಕ್ಯವು ನಿಮ್ಮನ್ನು ನಡೆಸ್ತಕ್ಕಂಥದ್ದಾಗಿದೆ, ಸರಿಯಾಗಿದೆ. ಆತನಿಂದ ಹೊಂದಿದ ಅಭಿಷೇಕ ನಿಮ್ಮನ್ನು ಸಕಲ ಸತ್ಯದಲ್ಲಿ ನಡೆಸ್ತದೆ ಅಂತ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಆದ್ದರಿಂದ ಅಭಿಷೇಕ ಹೊಂದ್ಕೊಳ್ಳಿ, ಪವಿತ್ರಾತ್ಮನ ವರದ ಮೂಲಕವಾಗಿ ನಡೆಸಲ್ಪಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಪಾಸ್ಟ್ರೆ. ನಮ್ಮ ಮಧ್ಯದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಈ ಆಶ್ರಯ ಟಿವಿ ಮೂಲಕ ನೀವು ಗೌರವವನ್ನು ಸ್ವೀಕಾರ ಮಾಡಿದ್ದೀರಿ. ನಿಮಗೆ ವಂದನೆ ಹೇಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ನೀವು ಮಾಡೋದೆಲ್ಲ ಸೇವೆಗಳನ್ನು ದೇವರು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ ನನ್ನ ಪ್ರಾರ್ಥನೆ ಆಗಿದೆ. ಥ್ಯಾಂಕ್ ಯು. ಪ್ರಿಯ ಆಶ್ರಯ ಟಿವಿ ವೀಕ್ಷಕರಿಗೆ ನಾನು ಕೇಳಿಕೊಳ್ಳುವುದೆಂದರೆ, ಫಸ್ಟ್ ರಾಜ್ಕುಮಾರ್ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ದೇವರಿಗೆ ದೊಡ್ಡ ಸೇವೆಯನ್ನು ಕೊಟ್ಟಿದ್ದಾನೆ. ಆ ಸೇವೆಯ ಎಲ್ಲ ಅವರ ದರ್ಶನಗಳು ದೇವರು ಈಡೇರಿಸತಕ್ಕ ಪ್ರಾರ್ಥನೆ ಮಾಡಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಈ ಹಾನರ್ ಎಂಬ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ನೀವು ಕೂಡ ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಬರೋ ತನಕ, ಇನ್ನೊಬ್ಬರು ಈ ಕಾರ್ಯಕ್ರಮದಲ್ಲಿ ಬರೋ ತನಕ ಆಶ್ರಯ ಟಿವಿಯನ್ನು ವೀಕ್ಷಿಸ್ತೀರಿ. ಧನ್ಯವಾದಗಳು. ಪ್ರೈಸ್ ಲಾರ್ಡ್.